ನಿಮ್ಮ ಜೀವನದಲ್ಲಿ ತುಂಬಾ ಕಷ್ಟಗಳಿರಬಹುದು, ಆದ್ರೆ ಅದಕ್ಕೆಲ್ಲ ಸೊಲ್ಯೂಷನ್ 90% ಅಮೌಂಟೇ ಆಗಿರುತ್ತೆ, ಮನಿನೇ ಆಗಿರುತ್ತೆ ಅಲ್ವಾ. ಓಕೆ, ನೀವು ತುಂಬಾ ಅರ್ನ್ ಮಾಡ್ತಾ ಇದ್ದೀರಾ ಏನೋ ಸರಿ, ಆದ್ರೆ ಅದನ್ನ ನೀವು ಉಳಿಸೋದಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ರೆ ನಿಮ್ಮ ಕಷ್ಟಗಳೆಲ್ಲ ಸಾಲ್ವ್ ಆಗುತ್ತೆ ಅನ್ನೋ ಒಂದು ನಂಬಿಕೆನೇ ಇರೋದಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಇವತ್ತು ಉಳಿತಾಯಗಳ ಮಾರ್ಗಗಳನ್ನ ನಾನು ನಿಮಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ಸೊ ಇದರಿಂದ ನಿಮಗೆ ಯೂಸ್ ಆಗೇ ಆಗುತ್ತೆ. ಸೊ ಈ ವಿಡಿಯೋನ ನೋಡಿ ಕಂಪ್ಲೀಟ್ ಆಗಿ ಅಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್. ಸೊ ನಿಮಗೋಸ್ಕರ ಒಳ್ಳೊಳ್ಳೆ ವಿಷಯಗಳನ್ನ ನಾನು ವಿಡಿಯೋ ಮುಖಾಂತರ ತರ್ತಾ ಇದ್ದೀನಿ. ಸೊ ಸಪೋರ್ಟ್ ಮಾಡಿ ಕನ್ನಡದವರಿಗೆ. ಅಂಡ್ ಓಕೆ, ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಸುಲಭ ಉಳಿತಾಯದ ಮಾರ್ಗಗಳ ಬಗ್ಗೆ ಮಾತಾಡೋಣ. ಹೆಚ್ಚು ಸಂಪಾದನೆ ಮಾಡೋದೇ ಜೀವನದ ಒಂದು ಯಶಸ್ಸಲ್ಲ ಅಲ್ವಾ. ಸೊ ನಾವು ಸ್ಮಾರ್ಟ್ ಆಗಿ ಅದನ್ನ ಉಳಿತಾಯ ಮಾಡೋದ್ರಲ್ಲೇ ನಮ್ಮ ಯಶಸ್ಸು ಅಡಗಿದೆ, ಕರೆಕ್ಟ್. ಸೊ ಓಕೆ, ತುಂಬಾ ಎಳೆಯೋದು ಬೇಡ, ಡೈರೆಕ್ಟ್ ಆಗಿ ಪಾಯಿಂಟಿಗೆ ಬರ್ತೀನಿ. ಮೊದಲನೇ ಒಂದು ಟಿಪ್ಸ್ ಏನ್ ಗೊತ್ತಾ, ಮೊದಲನೇ ಪಾಯಿಂಟ್ ಅಂತ ತಗೊಂಡ್ರೆ, ಮೊದಲು ಉಳಿತಾಯ ನಂತರ ಖರ್ಚು. ಸೊ ಈ ಒಂದು ರೂಲ್ನ ನೀವು ಫಾಲೋ ಮಾಡಿ ಯಾವಾಗ್ಲೂ. ಯಾಕೆ ಗೊತ್ತಾ, ಯಾವಾಗ ನೀವು ಫಸ್ಟು ಖರ್ಚು ಮಾಡಿಬಿಡ್ತೀರಾ ಆಮೇಲೆ ಉಳಿಸೋದಕ್ಕೆ ಹೋಗ್ತೀರಾ, ಆವಾಗ ಏನು ಉಳಿಯೋದೇ ಇಲ್ಲ. ಸೊ ನೀವೇ ಒಂದು ಹಿಡಿತನ ತಂದ್ಕೋಬೇಕು. ಅಂಡ್ ನೀವು ಕಷ್ಟಪಟ್ಟು ದುಡಿದಂತಹ ಹಣನ ನೀವು ಉಳಿಸ್ಕೋಬೇಕು ಅಂತ ಅಂದ್ರೆ ಈ ಒಂದು ರೂಲ್ನ ಫಾಲೋ ಮಾಡಿ. ತುಂಬಾ ಜನ ಇರ್ತೀರಾ, ಅದು ಹೆಂಗ್ ಖರ್ಚಾಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ, ಹಿಂಗ್ ಬಂದು ಹಿಂಗ್ ಹೋಗುತ್ತೆ ದುಡ್ಡು ಅಂತ ಅಂತಿರ್ತೀರಾ. ಸೊ ಅದಕ್ಕೆ ನೀವು ಬ್ರೇಕ್ ಹಾಕ್ಬೇಕಂದ್ರೆ ಈ ಒಂದು ರೂಲ್ಗೆ ನೀವು ಸ್ಟಿಕ್ ಆನ್ ಆಗಿ, ಓಕೆನಾ. ಮೊದಲು ಉಳಿಸ್ಬಿಡಿ. ಈಗ 10,000 ದುಡಿತಿರ್ತೀರಾ ಅಂದ್ರೆ ಓಕೆ, ಇದ್ರಲ್ಲಿ ನಾನು 4,000 ಉಳಿಸ್ಬೇಕು ಅಂತ ಅದನ್ನ ಎತ್ತಿಟ್ಬಿಡಿ. ಓಕೆ, ಇನ್ ಮಿಕ್ಕಿದಲ್ಲಿ ಮನೆ ಖರ್ಚು ಅಥವಾ ಮಕ್ಕಳದು ಟ್ಯೂಷನ್ ಫೀಸ್ಗಳು ಅಂಡ್ ನಿಮ್ಮ ಒಂದು ಪರ್ಸನಲ್ ಖರ್ಚುಗಳು, ಸೊ ಈ ರೀತಿ ಏನಿದೆ, ಸೊ ಅದನ್ನ ನೀವು ಖರ್ಚು ಮಾಡಬೇಕು ಅಂತ ಇಟ್ಕೊಳ್ಸಿ. ಅಷ್ಟರಲ್ಲೇ ಮಾಡಬೇಕು. ಈಗ ಅದರಲ್ಲಿ ಈಗ 4 ತೆಗ್ದಿರ್ತೀರಾ, ಇನ್ನು 6,000 ಉಳಿಯಿತು. ಸೊ ಈಗ ನೀವೇನೋ ಒಂದು ಬಟ್ಟೆ ಇಷ್ಟ ಆಗ್ಬಿಟ್ಟು ತಗೋಬೇಕು ಅನ್ಕೋತೀರಾ, ಅದು 2,000 ರೂಪಾಯಿ ಇರುತ್ತೆ ಅನ್ಕೊಳ್ಳಿ. ಬಟ್ ನಿಮ್ಮ ಹತ್ರ ಉಳಿಯೋದು ಒಂದು 500 ರೂಪಾಯಿ ಉಳಿದಿರುತ್ತೆ ಅಂತ ಅನ್ಕೊಳ್ಳಿ. ಇನ್ನ ಓಕೆ ಬಿಡು, 4ರಲ್ಲಿ ಇನ್ ಮಿಕ್ಕಿದ್ದು 1,500 ತಗೋಬಿಡೋಣ ಅಂತ ಯಾವತ್ತೂ ಮಾಡಬೇಡಿ, ಓಕೆನಾ. ಅರ್ಥ ಆಗ್ತಿದ್ಯಾ. ನೆಕ್ಸ್ಟ್ ಮಂತ್ ಮತ್ತೆ ಉಳಿಸ್ಕೊಳ್ಳಿ ಇನ್ನ 500 ರೂಪಾಯಿ, ಮತ್ತೆ ನೆಕ್ಸ್ಟ್ ಮಂತ್ ಉಳಿಸ್ಕೊಳ್ಳಿ. ಸೊ ಅದಾದ್ಮೇಲಿಂದ ಬಟ್ಟೆನೋ ಅಥವಾ ಇನ್ನೇನೋ ತಿನ್ನೋದು, ಸೊ ಆ ರೀತಿ ಮಾಡಿ, ಓಕೆನಾ. ಗೊತ್ತಾಗ್ತಿದ್ಯಾ. ಸೆಕೆಂಡ್ ಪಾಯಿಂಟ್ ಏನಂದ್ರೆ 50, 30 ಮತ್ತೆ 20. ಸೊ ಈ ಒಂದು ರೂಲ್ನ ನೀವು ಫಾಲೋ ಮಾಡಿ. ಏನಿದು, 50% ಅಗತ್ಯ ಖರ್ಚುಗಳಿಗೆ ಅಂತ ಇಡಿ ನಿಮ್ಮ ಹಣದಲ್ಲಿ, ಓಕೆನಾ. ಇನ್ನ 30% ವೈಯಕ್ತಿಕ ಆಸೆಗಳಿಗೆ ಅಂತ ಇಡಿ. ಇನ್ನ 20% ಉಳಿತಾಯಕ್ಕೆ ಅಂತ ಇಡಿ. ಸೊ ಈ ರೀತಿ ಮಾಡೋದ್ರಿಂದ ಅನ್ನೆಸೆಸರಿ ನೀವು ಖರ್ಚು ಮಾಡೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಯಾವ್ದೊಂದು ಮೊಬೈಲ್ ಕವರ್ ಇರುತ್ತೆ, ಬ್ಯಾಕ್ ಕವರ್ ಇದೆ ಅಂತ ಅನ್ಕೊಳ್ಳೋಣ, ಒಂದು ಸಿಂಪಲ್ ಆಗಿ ತಗೊಂಡ್ರು. ಮತ್ತೆ ಹೋಗ್ಬಿಟ್ಟು ಇನ್ನೊಂದ್ 2-3 ತಗೋತೀನಿ ಅಂದ್ರೆ ಅಗತ್ಯಕ್ಕಿಂತ ಹೆಚ್ಚಾಗಿರುವಂತಹ ಖರ್ಚಲ್ವಾ ಅದು, ಸುಮ್ಮನೆ ಅನ್ವಾಂಟೆಡ್ ಅಲ್ವಾ. ಸೊ ಈ ರೀತಿ ತಪ್ಪುಗಳನ್ನ ಮಾಡಬೇಡಿ. ಸೊ ಹಾಗಾಗಿ 50, 30, 20. ಸೊ ಈ ರೂಲ್ನ ನೀವು ಫಾಲೋ ಮಾಡಿ. ಸೊ ಅವಾಗ 20% ಉಳಿತಾಯ ಆಗುತ್ತೆ, 50% ಅಗತ್ಯವಿರುವಂತಹ ಖರ್ಚು. ನಾನು ಖರ್ಚು ಅಂತಿಲ್ಲ, ಅಗತ್ಯವಿರುವಂತಹ ಖರ್ಚು ಅಂತಿದ್ದೆ. ಇನ್ನು 30% ವೈಯಕ್ತಿಕ ಆಸೆಗಳಿಗೆ. ಓಕೆ, ನೀವು ದುಡಿತಾ ಇರ್ತೀರಾ, ಓಕೆ, ನಿಮಗೆ ನೀವು ಸ್ವಲ್ಪ ನಾವು ರಿವಾರ್ಡ್ ಮಾಡ್ಕೋಬೇಕಲ್ವ, ಏನೋ ಪಿಜ್ಜಾ ತಿನ್ಬೇಕನ್ಸುತ್ತೆ ತಿನ್ನಿ, ಹೊರಗಡೆ ಮಕ್ಳನ್ನೆಲ್ಲ ಕರ್ಕೊಂಡು ಹೋಗ್ಬೇಕನ್ಸುತ್ತೆ ಕರ್ಕೊಂಡೋಗಿ, ಓಕೆನಾ. ಸೊ ಈ ರೀತಿ ಒಂದು ಪ್ಲಾನ್ಡ್ ಆಗಿ ನೀವು ಫಾಲೋ ಮಾಡಿ, ಓಕೆನಾ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟು, ಅನಗತ್ಯ OTT ಸಬ್ಸ್ಕ್ರಿಪ್ಷನ್ಗಳಿಂದ ದಯವಿಟ್ಟು ಅನ್ಸಬ್ಸ್ಕ್ರೈಬ್ ಆಗಿ. ನೀವು ಯೂಸೇ ಮಾಡ್ತಿರೋದಿಲ್ಲ, ಸುಮ್ಮನೆ ಒಂದು ಏನೋ ನನ್ನ ಹತ್ರನೂ ಇದೆ ಈ ಸಬ್ಸ್ಕ್ರಿಪ್ಷನ್ ಅಂತ ಹೇಳ್ಕೊಳ್ಳೋದಕ್ಕೆ ಅರ್ಧ ಜನ ತಗೊಂಡಿರ್ತೀರ. ಸೊ ದಯವಿಟ್ಟು ಅಂತ ಕೆಲಸ ಮಾಡಬೇಡಿ. ಅಂಡ್ ಆಲ್ಸೋ ಅನ್ವಾಂಟೆಡ್ ಮೆಂಬರ್ಶಿಪ್ಗಳಿಗೆ ನೀವು ಸೈನ್ ಇನ್ ಆಗಿರ್ತೀರ. ಅದರಿಂದ ಏನು ಸಿಗೋದಿಲ್ಲ ನಿಮಗೆ. ಏನಕ್ಕೆ ಸುಮ್ಮನೆ ಅನ್ವಾಂಟೆಡ್ ಮೆಂಬರ್ಶಿಪ್ಗಳನ್ನೆಲ್ಲ ತಗೊಳ್ತೀರಾ ನೀವು? ಗೊತ್ತಾಗ್ತಿದ್ಯಾ ನಾನು ಹೇಳ್ತಿರೋದು, ಅರ್ಥ ಆಗ್ತಿದ್ಯಾ? ಸುಮ್ಮನೆ ಒಂದು ನೇಮಿಗೆ ಓಕೆ ನಾನು ಇವ್ರು ಸಬ್ಸ್ಕ್ರೈಬ್ ಮಾಡಿದ್ದೀನಿ, ಓಕೆ ನಾನು ಇಲ್ಲಿ ಮೆಂಬರ್ಶಿಪ್ ತಗೊಂಡಿದ್ದೀನಿ. ವೈ ಡು ಯು ಡೂ ದಟ್? ಈಸಿಯಾಗಿ ದುಡ್ಡು ಇಲ್ದಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ಗಳಿಗೆ ಅಂತಂದ್ರೆ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತೀರಾ ನೀವು ಅಲ್ವಾ. ಅದಕ್ಕೇನು ದುಡ್ಡು ಖರ್ಚಾಗಲ್ಲ. ಬಟ್ ಅನ್ವಾಂಟೆಡ್ ಆಗಿ OTTಗಳದ್ದು ಸಬ್ಸ್ಕ್ರಿಪ್ಷನ್ ತಗೋತೀರಾ ಅಂಡ್ ಮೆಂಬರ್ಶಿಪ್ ಸಬ್ಸ್ಕ್ರಿಪ್ಷನ್ಗಳು ತಗೊಳ್ತೀರಾ. ದೀಸ್ ಆರ್ ಆಲ್ ಯೂಸ್ಲೆಸ್, ಓಕೆನಾ. ನಿಮಗೆ ನೋಡಬೇಕು ಅಂತ ಅನ್ಸಿದ್ರೆ ಯಾವ್ದಾದ್ರು ಮೂವಿ ಆಯ್ತು, ಇನ್ನೇನೋ ಸೀರಿಯಲ್ ಆಯ್ತು, ಓಕೆ ಮೇ ಬಿ ಶೇರ್ಡ್ ಕನೆಕ್ಷನ್ ಅಲ್ಲಿ ಯಾರಿಗಾದ್ರೂ ಇದ್ರೆ ಫ್ರೆಂಡ್ ಹತ್ರ, ಓಕೆ ನಾನು ಇಷ್ಟು ಕೊಡ್ತೀನಿ ಅಂತ ಆ ರೀತಿ ತಗೊಳ್ಳಿ, ಓಕೆನಾ. ಸೊ ಅಥವಾ ಮೂವಿಗೆ ಹೋಗ್ಬಿಟ್ಟು ಥಿಯೇಟರ್ಗೆ ಓಕೆನಾ ನೋಡ್ಬಿಡಿ.
ಅರ್ಥ ಆಗ್ತಿದ್ಯಾ? ಸೊ ಈ ರೀತಿ ಮಾಡಿ ಅನ್ವಾಂಟೆಡ್ ಆಗಿ OTTಗಳಿಗೆ ಖರ್ಚು ಮಾಡಬೇಡಿ. ಅಥವಾ ನೀವು ತುಂಬಾ ಅದಕ್ಕೆ ಅಂದ್ಕೊಂಡಿದ್ದೀರಾ, ನಿಮಗೆ ಅದು ಬೇಕು, ನಿಮಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ ಅಂದ್ರೆ ಓಕೆ. ಬಟ್ ಕೆಲವೊಬ್ರು ತಗೋಬಿಟ್ಟು ಬಿಟ್ಬಿಟ್ಟಿರ್ತೀರಾ, ಯೂಸ್ ಮಾಡ್ತಿರೋದಿಲ್ಲ. ಬಟ್ ಸ್ಟಿಲ್ ಮಂತ್ಲಿ ಅಥವಾ ಇಯರ್ಲಿ ನಿಮಗೆ ಅದು ಬೇಕು, ಸುಮ್ಮನೆ ತಗೊಂಡ್ಬಿಡ್ತೀರಾ. ಸೊ ಅಂತ ತಪ್ಪುಗಳನ್ನ ಮಾಡಬೇಡಿ, ಓಕೆನಾ? ಇದೊಂದೇ ಅಲ್ಲ, OTT ಒಂದೇ ಅಲ್ಲ. ಸೊ ಇನ್ನ ಯಾವುದೇ ಒಂದು ಸಬ್ಸ್ಕ್ರಿಪ್ಷನ್ಗಳು ನೀವು ತಗೊಂಡಿದ್ರೆ ಆದಷ್ಟು ಎಲ್ಲದರಿಂದ ನೀವು ಅನ್ಸಬ್ಸ್ಕ್ರೈಬ್ ಆಗಿ, ಫಸ್ಟ್ ಆಫ್ ಆಲ್, ಓಕೆ? ಅಂಡ್ ಈಸಿಯಾಗಿ ಯಾವುದೇ ಅಮೌಂಟ್ ಇಲ್ದಲೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಇದನ್ನೇ ತುಂಬಾ ಜನ ಮಾಡೋದಿಲ್ಲ, ಮಂತ್ಲಿ ಬಜೆಟ್. ಈಗ ಇಯರ್ಲಿ ಬಜೆಟ್ ಈ ರೀತಿ ಎಲ್ಲ ರಾಜಕೀಯದಲ್ಲಿ ಮಾಡ್ತಿರ್ತಾರೆ ಗೌರ್ಮೆಂಟ್ ಅಲ್ಲಿ. ಬಟ್ ಮಂತ್ಲಿ ಬಜೆಟ್, ಮನೆಯ ಬಜೆಟ್ ಅನ್ನ ಮಾಡ್ಬೇಕಾಗಿರೋರು ನೀವೇನೆ ಅಲ್ವಾ? ನಿಮ್ಮ ಮನೆಗೆ ನೀವೇ ಪ್ರಧಾನಮಂತ್ರಿ, ನೀವೇ ಮುಖ್ಯಮಂತ್ರಿಗಳು. ಅರ್ಥ ಆಗ್ತಿದ್ಯಾ? ಸೊ ಹಾಗಾಗಿ ಪ್ರತಿಯೊಂದು ರೂಪಾಯಿ ಕೂಡ ಎಲ್ಲಿಗೆ ಹೋಗ್ತಿದೆ, ಎಲ್ಲಿ ಖರ್ಚಾಗ್ತಿದೆ ಅನ್ನೋದನ್ನ ಡೀಟೇಲ್ ಆಗಿ ಬರ್ದಿಡಿ, ಓಕೆ? ಅರ್ಥ ಆಗ್ತಿದ್ಯಾ ನಿಮ್ಗೆ? ಸೊ ಬರ್ದಿಟ್ಬಿಟ್ಟು ಎಲ್ಲಿ ಅನ್ವಾಂಟೆಡ್ ಆಗಿ ಖರ್ಚಾಗ್ತಿದೆ ಅನ್ನೋದನ್ನ ನೋಡ್ಕೊಂಡು ಆ ಖರ್ಚನ್ನ ನೆಕ್ಸ್ಟ್ ಮಂತ್ ಇಂದ ಮಾಡಬೇಡಿ ನೀವು. ಗೊತ್ತಾಗ್ತಿದೆಯಾ? ಸೊ ಮಂತ್ಲಿ ಬಜೆಟ್ ತುಂಬಾ ಇಂಪಾರ್ಟೆಂಟ್. ನೀವು ಮನಿನ ಉಳಿಸ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಡೂ ಇಟ್, ಓಕೆ? ಇವಾಗಂತೂ ಫೋನ್ ಪೇ ನಲ್ಲಿ ಏನಾಗ್ಬಿಟ್ಟಿದೆ, ಮಂತ್ ವೈಸ್ ಎಷ್ಟು ಖರ್ಚಾಗಿದೆ ಅಂತ ಅದೇ ಸಮ್ಮರಿ ಕೊಟ್ಬಿಡುತ್ತೆ. ನೋಡಿದ್ದೀರಾ ನೀವು? ಹಿಸ್ಟ್ರಿಗೆ ಹೋದ್ರೆ, ಫೋನ್ ಪೇ ನಲ್ಲಿ ಹಿಸ್ಟ್ರಿ ಸೆಕ್ಷನ್ಗೆ ಹೋದ್ರೆ ಮಂತ್ ಸೆಲೆಕ್ಟ್ ಮಾಡಿದ್ರೆ ಜೂನಲ್ಲಿ ಎಷ್ಟಾಗಿದೆ, ಮಾರ್ಚಲ್ಲಿ ಎಷ್ಟಾಗಿದೆ, ಸೊ ಇದೆಲ್ಲ ಬರುತ್ತೆ, ಓಕೆನಾ? ಸೊ ನೀವು ಅದನ್ನ ನೋಡ್ಕೊಂಡು ಕೂಡ ನಿಮ್ ಬಜೆಟ್ ನ ಪ್ಲಾನ್ ಮಾಡ್ಬೋದು. ಇದೇನಕ್ಕಾಯ್ತು. ನೀವು ಯಾರಿಗಾದ್ರು ನಿಮ್ಗೆ ಬರ್ದಿಟ್ಕೊಳ್ಳೋದೆಲ್ಲ ಕಷ್ಟ ಆಯ್ತು ಅಂತಂದ್ರೆ ಒಂದು ಐಡಿಯಾ ಕೊಡ್ತೀನಿ. ಆಕ್ಚುಲಿ ನಾನು ಕೂಡ ಇದನ್ನು ಫಾಲೋ ಮಾಡ್ತೀನಿ. ಏನ್ ಗೊತ್ತಾ, ಫೋನ್ ಪೇ ನಲ್ಲಿ ಯಾರಿಗಾದ್ರು ಅಮೌಂಟ್ ಕಳಿಸ್ಬೇಕಾದ್ರೆ, ಏನಾದ್ರು ಖರ್ಚು ಮಾಡ್ಬೇಕಾದ್ರೆ ಅಲ್ಲಿ ಬರ್ದು ಬಿಡ್ತೀನಿ ಇದು ಏನಕ್ಕೆ. ಈಗ ಫಾರ್ ಎಕ್ಸಾಂಪಲ್ ಡಿನ್ನರ್ಗೆ ಹೋಗ್ತೀವಿ, ಡಿನ್ನರ್ ಅಂತ ಅಂದ್ಬಿಟ್ಟು, ಈಗ ಇವತ್ತೆಷ್ಟು August 7, ಸೊ August 7 or 6, ಓಕೆ, August 6th ಫ್ಯಾಮಿಲಿ ಡಿನ್ನರ್, ಸೊ ಇಷ್ಟು ಖರ್ಚಾಯ್ತು ಅಂತ ಆ ಅಮೌಂಟ್ನ ಪೇ ಮಾಡ್ಬೇಕಾದ್ರೆ ನಾನು ಮೆಸೇಜ್ ಹಾಕ್ತೀನಿ, ಓಕೆನಾ? ಸೊ ನೆಕ್ಸ್ಟ್ ನಾನೇನಾದ್ರೂ ಮೇಕಪ್ ಐಟಮ್ಸ್ ಅಥವಾ ಬ್ಯಾಗ್ಸ್ ಇನ್ನೇನಾದ್ರೂ ತಗೋಬೇಕು ಅಂತ, ಓಕೆ, ಮೈ ಮೇಕಪ್ ಐಟಮ್ಸ್ ಅಂತ ಅಂದ್ಬಿಟ್ಟು ಬರಿತೀನಿ ಅಲ್ಲಿ, ಓಕೆ? ಈ ಮಂತ್ ತಗೊಂಡಿರೋದು ಏನೇನಿದೆ ಅದನ್ನ ಪೇ ಮಾಡ್ಬೇಕಾದ್ರೆ ಅಲ್ಲಿ ಬರಿತೀನಿ. ಸೊ ನೆಕ್ಸ್ಟ್ ಮಂತ್ ವೈಸ್ ನಾನು ಫಿಲ್ಟರ್ ಔಟ್ ಮಾಡಿದಾಗ ಎಷ್ಟು ಖರ್ಚಾಗಿದೆ, ಓಕೆ 20,000 ಅಥವಾ 50,000, ಓಕೆ, ಏನೇನಕ್ಕಾಯ್ತು ಅಂತ ನೋಡಿದಾಗ ನನಗಲ್ಲಿ ಇರುತ್ತೆ ಆಲ್ರೆಡಿ, ನಾನು ಏನಕ್ಕೆ ಖರ್ಚು ಮಾಡಿದ್ದೀನಿ ಅಂತ ಮರ್ತೋಗೋದಿಲ್ಲ. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ ಗೊತ್ತಾ, ಇದೇನಕ್ಕೆ ಖರ್ಚು ಮಾಡಿದೆ, ಇಷ್ಟೊಂದು ಯಾವ್ದಕ್ಕೆ ಕೊಟ್ಟೆ ಅಂತ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಮಂತ್ಲಿ ಬಜೆಟಿಂಗ್ ಚೆನ್ನಾಗಿ ಮಾಡ್ಬೋದು. ಅನ್ವಾಂಟೆಡ್ ಖರ್ಚುಗಳನ್ನ ನೀವು ಅವಾಯ್ಡ್ ಮಾಡಬಹುದು. ಅರ್ಥ ಆಯ್ತಾ? ನೆಕ್ಸ್ಟ್, ಔಟ್ಸೈಡ್ ಫುಡ್ನ ಕಡಿಮೆ ಮಾಡಿಬಿಡಿ, ಓಕೆನಾ? ನೀವು ಈಗ 100 ರೂಪಾಯಿಗೆ ಔಟ್ಸೈಡ್ ಅಲ್ಲಿ ಏನು ಸಿಗೋದಿಲ್ಲ ಅಂತ ಅನ್ಕೊಳ್ಳೋಣ. ಅದೇ ಮನೆಗೆ ಒಂದು 100 ರೂಪಾಯಿ ಅಥವಾ 200 ರೂಪಾಯಲ್ಲಿ ಚಿಕನ್ ಏನಾದ್ರು ತಂದ್ರೆ ಬಿರಿಯಾನಿ ಮಾಡ್ಕೋಬಹುದು, ಕಬಾಬ್ ಮಾಡ್ಕೋಬಹುದು, ಈವನ್ ಇನ್ನೊಂದು ಸ್ವಲ್ಪ ಸಾಂಬಾರ್ ಕೂಡ ಮಾಡ್ಕೋಬಹುದಲ್ವಾ? ಸೊ ಇದು ನಿಮ್ಗೆ 2 to 3 ಡೇಸ್ಗೆ ಆಗ್ಬಿಡುತ್ತೆ. ಸೊ ಅದೇ ನೀವು ಆಚೆ ಹೋದ್ರೆ ಅದೇ ಒಂದು ಕಬಾಬು ಚಿಕನ್ ಬಿರಿಯಾನಿಗೆ ಒಂದು 300, 400, 500 ರೂಪಾಯಿವರೆಗೂ ಖರ್ಚು ಮಾಡ್ತೀರಾ. ಬಟ್ ಇಲ್ಲಿ ಮನೆಯಲ್ಲಿ ಎಷ್ಟು ಈಸಿಯಾಗಿ ಆಗುತ್ತಲ್ವಾ? ಸೊ ಸ್ವಲ್ಪ ನಿಮ್ಮ ರುಟೀನ್ ಚೇಂಜ್ ಮಾಡ್ಕೋಬಹುದು. ನೀವು ಸ್ವಲ್ಪ ಬೇಗ ಎದ್ದೊಳೋದು, ಐಟಮ್ಸ್ಗಳನ್ನ ಮನೆಗೆ ತರಿಸ್ಕೊಂಡು ಮಾಡ್ಕೊಳ್ಳೋದು. ಸೊ ಈ ರೀತಿ ಮಾಡಿ. ಅಂಡ್ ಔಟ್ಸೈಡ್ ತಿನ್ಲೇಬೇಡಿ ಅಂತ ಇಲ್ಲ, ಮೇ ಬಿ ಮಂತ್ಲಿ 2 ಸತಿ ಅಥವಾ 3 ಸತಿ ಆಚೆ ತಿನ್ನೋದು. ಸೊ ಈ ರೀತಿ ಮಾಡ್ಕೊಳ್ಳಿ. ಸೊ ಇದರಿಂದ ಅಮೌಂಟ್ ಉಳಿತಾಯ ಆಗುತ್ತೆ. ಅಂಡ್ ಇನ್ನೊಂದೇನು ಗೊತ್ತಾ, ತುಂಬಾ ಒಂದು ಸ್ವಲ್ಪ ಚೆನ್ನಾಗಿರುವಂತ ರೆಸ್ಟೋರೆಂಟ್ಗಳಿಗೂ ಕೂಡ ನೀವು ಹೋಗಿ ಊಟ ಮಾಡ್ಬೋದು. ಪ್ರತಿದಿನ ನೀವು 200 ಖರ್ಚು ಮಾಡೋದನ್ನ 2 ವಾರದಿಂದ ಸೇರಿಸಿ ಒಂದು ದೊಡ್ಡ ರೆಸ್ಟೋರೆಂಟ್ಗೆ ಹೋಗಿ ನೀವು ಊಟ ಮಾಡ್ಬೋದು, ಅಥವಾ ಇನ್ನೆಲ್ಲೋ ರೆಸಾರ್ಟ್ಗೆ ಹೋಗಿ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದಲ್ವಾ? ಸೊ ಈ ರೀತಿ ಒಂದು ಪ್ಲಾನ್ಗಳನ್ನ ನೀವು ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ನೆಕ್ಸ್ಟ್, ಆಫರ್ಗಳಿಗೆ ಮೋಸ ಹೋಗ್ಬಿಡ್ತೀರಾ. ಏನ್ ಗೊತ್ತಾ, ಕೆಲವೊಂದ್ಸತಿ ಆಫರ್ಗಳಿದೆ ಅಂದ್ಬಿಟ್ಟು ನಿಮಗೆ ಬೇಡ ಅಂದ್ರೂ ಕೂಡ ತಗೊಂಡಿರೋಣ ಅಂತ ತಗೊಂಡ್ಬಿಡ್ತೀರಾ ಅಗತ್ಯಕ್ಕಿಂತ ಹೆಚ್ಚಾಗಿ. ಸೊ ಈ ರೀತಿ ಮಾಡೋದ್ರಿಂದ ಅಲ್ಲಿ ಸುಮ್ಮನೆ ದುಡ್ಡು ವೇಸ್ಟ್ ಆಗ್ತಾ ಇರುತ್ತೆ. ಅದೇ ನಿಮಗೆ ಗೊತ್ತಾಗೋದಿಲ್ಲ ನೀವು ಉಳಿಸ್ತಾ ಇದ್ದೀರಾ ಅಂತ ಅನ್ಕೊಳ್ತೀರಾ, ಬಟ್ ನೋ, ನೀವು ಉಳಿಸ್ತಾ ಇರೋದಿಲ್ಲ. ಅಂಡ್ ಆಲ್ಸೋ ಅನ್ವಾಂಟೆಡ್ ವಸ್ತುಗಳನ್ನ ತಗೊಳ್ಳೋದ್ರ ಜೊತೆಗೆ ಆಫರ್ಗಳಿಂದ ತಗೊಳ್ಳೋದು ತುಂಬಾ ಹಳೇದಾಗಿರೋದನ್ನ ಕೂಡ ಇಟ್ಟಿರ್ತಾರೆ. ಸೊ ಅವಾಗ ತಗೊಂಡಾಗ ಏನಾಗ್ಬಿಡುತ್ತೆ ಅಂತ ಅಂದ್ರೆ ಜಾಸ್ತಿ ದಿನ ಅದು ಬಾಳಿಕೆನೂ ಬರೋದಿಲ್ಲ, ಓಕೆನಾ? ನೀವು ತಗೊಂಡೊಂದು 2-3 ದಿನಕ್ಕೇನೆ ಅದು ಹಾಳಾಗ್ಬಿಡುತ್ತೆ. ಸೊ ಆ ತರ ಇರುತ್ತೆ. ಸೊ ಹಾಗಾಗಿ ಆಫರ್ಗಳಲ್ಲಿ ತುಂಬಾ ಅವಶ್ಯಕತೆ ಇತ್ತು ಯಾವ್ದಾದ್ರು ಐಟಮ್ ಅಂದ್ರೆ ತಗೊಳ್ಳಿ, ಅದರ್ವೈಸ್ ಆಫರ್ಗಳ ತಂಟೆಗೆ ಹೋಗ್ಬೇಡಿ, ಓಕೆನಾ? ನೆಕ್ಸ್ಟ್ ಇಂಪಾರ್ಟೆಂಟು, ಎಮರ್ಜೆನ್ಸಿ ಸಿಚುಯೇಷನ್ಗೆ ಅಂತ ಸ್ವಲ್ಪನಾದ್ರೂ ಅಮೌಂಟ್ನ ನೀವು ಎತ್ತಿಡಬೇಕು. 3 ರಿಂದ 6 ತಿಂಗಳಿಗೆ ಆಗುವಷ್ಟು ನೀವು ಹಣನ ಎತ್ತಿಡ್ಬೇಕಾಗತ್ತೆ. ಗೊತ್ತಾಗ್ತಿದ್ಯಾ? ಅಂದ್ರೆ 3 ರಿಂದ 6 ತಿಂಗಳು ಅಂದ್ರೆ ಯಾವ ರೀತಿ ಅಂತ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ, ಓಕೆ, ನಿಮಗೆ ಮಂತ್ಲಿ ಒಂದು 15,000 ಖರ್ಚು ಬರ್ತಿದೆ ಅನ್ಕೊಳ್ಳೋಣ. ಸೊ 15 × 6 ತಿಂಗಳು ಎಷ್ಟಾಗುತ್ತೆ? ಸೊ ಅಷ್ಟು ಅಮೌಂಟನ್ನ ನೀವು ಸೇವ್ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ಅವಾಗ ನಿಮ್ಮ ಒಂದು ಎಮರ್ಜೆನ್ಸಿ ಸಮಯದಲ್ಲಿ ಅದು ನಿಮ್ಗೆ ಕೈ ಹಿಡಿಯುತ್ತೆ. ಅರ್ಥ ಆಗ್ತಿದೆಯಾ? ಅಂಡ್ ಆಲ್ಸೋ
ಇದನ್ನ ಬಿಟ್ಟು ನೀವು ಇನ್ನೂ ಹೆಲ್ತ್ ರಿಲೇಟೆಡ್ ಖರ್ಚುಗಳು ಬೇಕಾಗುತ್ತೆ ಅಂತ ಅದಕ್ಕೂ ಕೂಡ ಸಪ್ರೇಟಾಗಿ ನೀವು ತೆಗೆದಿಡಬಹುದು ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಅಂದರೆ. ಸೊ ಈ ರೀತಿ ಒಂದು ಬಜೆಟಿಂಗ್ ಮಾಡ್ಕೊಳ್ಳಿ, ಪ್ಲಾನಿಂಗ್ ಮಾಡ್ಕೊಳ್ಳಿ. ಸೊ ತುಂಬಾ ಯೂಸ್ಫುಲ್ ಆಗುತ್ತೆ ಕಷ್ಟದ ಸಮಯದಲ್ಲಿ, ಗೊತ್ತಾಯ್ತಾ. ಆ್ಯಂಡ್ ಇನ್ನೊಂದು, ವಿದ್ಯುತ್ ಮತ್ತು ನೀರಿನಿಂದ ಉಳಿತಾಯಗಳನ್ನ ಕೂಡ ನೀವು ಮಾಡಬೇಕಾಗುತ್ತೆ. ಸಣ್ಣ ಸಣ್ಣ ಉಳಿತಾಯ ಅನ್ಬೋದು, ಬಟ್ ವರ್ಷದ ಎಂಡಲ್ಲಿ ನೀವು ನೋಡಿದ್ರೆ ಎಷ್ಟೊಂದು ಅಮೌಂಟ್ ಉಳಿದಿರುತ್ತೆ ಅಂತ ಅನಿಸುತ್ತೆ. ಸೊ ಆದಷ್ಟು ಅನ್ವಾಂಟೆಡ್ ಆಗಿ ಲೈಟ್ಸ್ ಆನ್ ಮಾಡಿಬಿಡೋದು, ಸುಮ್ಮನೆ ನೀರು ಖರ್ಚಾಗೋದಕ್ಕೆ ಬಿಡೋದು. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಿ. ಸೊ ಅವಾಗ ಬಿಲ್ ಕೂಡ ಕಡಿಮೆ ಬರುತ್ತೆ. ಆ್ಯಂಡ್ ನೀವು ವರ್ಷದ ಎಂಡಲ್ಲಿ ನೋಡಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ 1,000 ಬಿಲ್ ಬರ್ತಿದೆ ಅನ್ಕೊಳ್ಳೋಣ. ಸ್ವಲ್ಪ ನೀವು ಎಲ್ಲನೂ ಕಡಿಮೆ ಯೂಸ್ ಮಾಡಿ, ಓಕೆನಾ. ಅನ್ವಾಂಟೆಡ್ ಆಗಿ ಯೂಸ್ ಮಾಡೋದು ಬೇಡ. ಈಗ ನೆಕ್ಸ್ಟ್ ಮಂತ್ ನಿಮ್ಗೊಂದು 800 ರೂಪಾಯಿ ಬಿಲ್ ಬರುತ್ತೆ ಅನ್ಕೊಳ್ಳಿ, ಓಕೆನಾ. ಇನ್ನೊಂದು 200 ಸಮಥಿಂಗ್ ಏನೋ ಉಳಿತು ಅಂತ ಅನ್ಕೊಳ್ಳೋಣ. ಸೊ ಇಯರ್ ಎಂಡಲ್ಲಿ ನೋಡಿ 200 ಇಂಟು 12 ಮಂತ್ಸ್ ಮಾಡಿ ಎಷ್ಟು ಉಳಿದಿರುತ್ತಲ್ವಾ. ಸಣ್ಣ ಸಣ್ಣ ಉಳಿತಾಯಗಳು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಅದನ್ನ ಇನ್ನೇನಕ್ಕೂ ತುಂಬ ಅಗತ್ಯ ಇರೋದಕ್ಕೆ ಯೂಸ್ ಮಾಡ್ಕೊಳ್ಳಿ, ಅಥವಾ ಅದನ್ನು ಇನ್ನೂ ಸೇವ್ ಮಾಡಿಡಿ. ಅರ್ಥ ಆಯ್ತಾ. ನೆಕ್ಸ್ಟ್, ಡಿಜಿಟಲ್ ಟೂಲ್ಸ್ಗಳನ್ನ ಬಳಸಿ ಸೇವ್ ಮಾಡಿ. ಲೈಕ್ ರಿಕರಿಂಗ್ ಡೆಪಾಸಿಟ್ಗಳಾಗಿರಬಹುದು, FDಗಳಾಗಿರಬಹುದು, ಅಥವಾ ಒಂದು ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್, ETFಗಳ ಮೇಲೆ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು. ಸೊ ಇದನ್ನು ಕೂಡ ಮಾಡಿ ನೀವು ಉಳಿಸಬಹುದು. ಅರ್ಥ ಆಗ್ತಿದೆಯಾ. ಸೊ ಈ ರೀತಿ ನೀವು ಇಂತಹ ಒಂದು ಪ್ಲಾನ್ಗಳಿಗೆ ಸಬ್ಸ್ಕ್ರೈಬ್ ಆಗಿ, ಅವಾಗ ನೀವು ಅದಕ್ಕೆ ಕಟ್ಟಲೇಬೇಕಾಗಿರುತ್ತೆ, ಕಟ್ತೀರಾ ಹೆಂಗಾದ್ರೂ ಮಾಡಿ ಉಳಿಸ್ಬಿಟ್ಟು, ಓಕೆನಾ. ಸೊ ಅವಾಗ ನಿಮಗೆ ಯಾವತ್ತೋ ಒಂದಿನ ಅದನ್ನ ನೋಡಿದಾಗ ಇಷ್ಟೊಂದು ಸೇವ್ ಮಾಡಿಬಿಟ್ಟಿದ್ದೀನಿ ಅಂತ ಖುಷಿ ಆಗುತ್ತೆ. ಮೇ ಬಿ ಮಕ್ಕಳು ಫೀಸ್ ಕಟ್ಟೋದಕ್ಕೂ ಅಥವಾ ನೀವೇ ಏನೋ ಬೈಕ್ ತಗೊಳ್ಳೋದಕ್ಕೂ ಯಾವುದಕ್ಕೂ ಒಂದಕ್ಕಾಗುತ್ತೆ ಅಲ್ವಾ. ನೆಕ್ಸ್ಟು, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ನೀವು ಒಂದು ಗುರಿ ಇಟ್ಕೋಬೇಕಾಗುತ್ತೆ. ನಾನು ಮಂತ್ಲಿ ಇಷ್ಟೊಂದು ಸೇವ್ ಮಾಡಲೇಬೇಕು ಅಂತ. ಇಲ್ಲ ಅಂದರೆ ಏನಾಗ್ಬಿಡುತ್ತೆ, ಈಗ ಮಂತ್ಲಿ ನಾನು ಹೇಳ್ದಂಗೆ ಈಗ 4,000 ತೆಗ್ದಿರ್ತೀನಿ, 6,000 ಅಂತೀರ ಖರ್ಚಿಗೆ. ಅದರಲ್ಲಿ ಒಂದೊಂದ್ಸತಿ ಬರೀ ಒಂದು 3,000 ಖರ್ಚಾಗುತ್ತೆ. ಇನ್ನೂ 3 ಉಳಿದಿದ್ದಿಲ್ಲ ಅಂತ ಬೇಕಾಬಿಟ್ಟು ಖರ್ಚು ಮಾಡಬಾರ್ದು. ನೀವು ಅದನ್ನು ಮತ್ತೆ ತೆಗೆದು 4,000 ಜೊತೆ ಸೇರಿಸ್ಬೇಕು. ಸೊ ಹಾಗಾಗಿ ಒಂದು ಗುರಿ ಇಟ್ಕೊಳ್ಳಿ. ಪ್ರತಿ ತಿಂಗಳು ನಾನು ಒಂದು 5,000 6,000 ಉಳಿಸ್ಲೇಬೇಕು ಅಂತ ಟ್ರೈ ಮಾಡಿ, ಹಾಗೆ ಆಗುತ್ತೆ, ಓಕೆನಾ. ಸೊ ಗುರಿ ಇಟ್ಕೊಳ್ಳೋದನ್ನ ಮರಿಬೇಡಿ. ಅದರ್ವೈಸ್ ನೀವು ಲೆಕ್ಕ ಇಲ್ಲದೆ ರೀತಿ ಖರ್ಚು ಮಾಡಬೇಕಾಗುತ್ತೆ, ಓಕೆನಾ. ಸೊ ಇದ್ರಲ್ಲಿ ಉಳಿದ್ರೆ ಅದನ್ನು ಕೂಡ ಉಳಿತಾಯದಕ್ಕೆ ಹಾಕಿ, ಖರ್ಚಿನ ಜೊತೆ ಇರೋ ಅಮೌಂಟನ್ನ, ಓಕೆನಾ. ಆ್ಯಂಡ್ ಉಳಿಸಿರೋದು ಕೂಡ ಹಾಗೆ ಇರಲಿ. ಅರ್ಥ ಆಯ್ತಾ. ಸೊ ಗುರಿ ಇರಬೇಕಷ್ಟೇ, ನಾನು ಪ್ರತಿ ತಿಂಗಳು ಇಷ್ಟು ಸೇವ್ ಮಾಡಲೇಬೇಕು ಅಂತ. ಇನ್ನು ಲಕ್ಷ ಸ್ಯಾಲ್ರಿ ಬರ್ತಿರೋರು ಒಂದು 50,000 ಉಳಿಸ್ಬೇಕು ಅಂತ ಪ್ಲಾನ್ ಮಾಡಿ ಪ್ರತಿ ತಿಂಗಳು, ಹಾಗೆ ಆಗುತ್ತೆ, ಗೊತ್ತಾಗ್ತಿದೆಯಾ. ಆ್ಯಂಡ್ ಗೋಲ್ಡ್ಗಳನ್ನ ತಗೋಬೋದು, ಗೋಲ್ಡ್ ಬಿಸ್ಕೆಟ್, ಗೋಲ್ಡ್ ಕಾಯಿನ್ಸ್ನ ತಗೋಬೋದು. ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು ETFಗಳನ್ನ, ಸಿಲ್ವರ್ ETFಗಳನ್ನ ಪರ್ಚೇಸ್ ಮಾಡ್ಬೋದು. ಸೊ ದೇರ್ ಆರ್ ಲಾಟ್ ಆಫ್ ಸೇವಿಂಗ್ ಆಪ್ಷನ್ಸ್, ಓಕೆನಾ. ಸೊ ನೀವು ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು ಅಷ್ಟೇ. ಅರ್ಥ ಆಗ್ತಿದೆಯಾ. ಸೊ ಓಕೆ ಗೈಸ್, ಸೊ ಇಷ್ಟು ನನ್ನ ಉಳಿತಾಯದ ಸಜೆಷನ್ಸ್ ಆಗಿತ್ತು. ನಿಮಗೆ ಯಾವುದಾದ್ರೂ ಗೊತ್ತಿದ್ರೆ ಅದನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಓಕೆನಾ. ಸೊ ಇನ್ನೂ ಕೇಳಿದ್ದೀನಿ, ನನ್ನ ಪ್ರಕಾರ ಗೌರ್ಮೆಂಟ್ ಬಾಂಡ್ಸ್ಗಳಿರ್ತದೆ, ಕಾರ್ಪೊರೇಟ್ ಕಂಪನಿ ಬಾಂಡ್ಸ್ಗಳಲ್ಲಿ ಅರ್ನ್ ಮಾಡ್ತಿರ್ತಾರೆ. ಸೊ ದೇರ್ ಆರ್ ಲಾಟ್ ಆಫ್ ಆಪ್ಷನ್ಸ್, ಓಕೆನಾ. ಇನ್ನು ಕೆಲವೊಬ್ರು ಕಾರು ಬೈಕ್ನ ತಗೊಂಡು ಅದನ್ನ ಬಾಡಿಗೆಗೆ ಬಿಟ್ಟಿರ್ತಾರೆ. ಸೊ ಅದರಲ್ಲೂ ಅರ್ನ್ ಮಾಡ್ತಾ ಇರ್ತಾರೆ. ಅರ್ಥ ಆಗ್ತಿದೆಯಾ. ಅಥವಾ ಆಟೋಗಳನ್ನ ತಗೊಂಡು ಅದನ್ನು ಬಾಡಿಗೆಗೆ ಕೊಟ್ಟಿರ್ತಾರೆ. ತುಂಬ ಇದಾವೆ ಉಳಿತಾಯದ ಆಪ್ಷನ್ಸ್ಗಳು. ಸೊ ಟ್ರೈ ಮಾಡಿ, ಓಕೆನಾ. ಆ್ಯಂಡ್ ಬಿಸ್ನೆಸ್ ಐಡಿಯಾಸ್ಗಳಾಗಿ ಯೂಸ್ ಮಾಡಿಕೊಂಡ್ರೆ ಅದರಿಂದ ಉಳಿತಾಯದ ಆಪ್ಷನ್ಸ್ ಕೂಡ ಆಗುತ್ತೆ. ಅಂದರೆ ಉಳಿತಾಯದ ಆಪ್ಷನ್ ಹೇಗಾಗುತ್ತೆ, ಈ ರೀತಿ ಕಾರು ಬೈಕ್ ನಿಮ್ಮ ಹತ್ರ ಇರುತ್ತೆ ಅನ್ಕೊಳ್ಳಿ, ಯಾವುದೋ ಕಾರ್ ಇರುತ್ತೆ ಅನ್ಕೊಳ್ಳಿ, ಸ್ವಲ್ಪ ಹಳೇದು, ಸುಮ್ಮನೆ ನಿಲ್ಸಿರ್ತೀರಿ. ಯಾವಾಗಲೂ ನೀವು ತೆಗಿಯೋದು 2-3 ತಿಂಗಳು. ಅದ್ರ ಬದಲು ಊಬರ್ ಜೊತೆ ಟೈಅಪ್ ಆಗಿ ಅಲ್ಲಿಗೆ ಕೊಡ್ಬೋದಲ್ವ ನೀವು ಬಾಡಿಗೆಗೆ. ಸೊ ಅದರಿಂದ ಹಣ ಬರುತ್ತೆ, ಅದನ್ನು ನೀವು ಸೇವ್ ಮಾಡ್ಬೋದಲ್ವ. ಸೊ ಈ ರೀತಿ ಕೂಡ ಉಳಿತಾಯ ಮಾಡ್ಕೋಬೋದಲ್ವಾ. ಸೊ ಈ ರೀತಿ ಸ್ವಲ್ಪ ತಲೆ ಓಡಿಸಿ, ತುಂಬ ಆಪ್ಷನ್ಸ್ಗಳಿದ್ದಾವೆ, ಓಕೆನಾ. ಇವಾಗ ನಾನು ರೀಸೆಂಟಾಗಿ ಮೊನ್ನೆ ನೋಡಿದೆ, ಬ್ಲಿಂಕಿಟ್ಟಲ್ಲಿ ಒಂದು ಆಪ್ಷನ್ಸ್ ಇದೆ, ಓಕೆನಾ. ಅದರಲ್ಲಿ ನೀವು ಸ್ಟೋರ್ ಪಿಕ್ಕರ್ ಆಗಿ ಕೆಲಸ ಮಾಡಬಹುದು, ಓಕೆ. 10,000 to 11,000 ದುಡಿಬಹುದು, ಓಕೆನಾ. ಇದು ಆ್ಯಕ್ಚುಲಿ ಫುಲ್ ಟೈಮ್ ಇದೆ ಮತ್ತು ಪಾರ್ಟ್ ಟೈಮ್ ಕೂಡ ಇದೆ, ಓಕೆ. ಸೊ ಇದನ್ನು ಕೂಡ ಟ್ರೈ ಮಾಡಿ ನೋಡಿ, ನಿಮಗೆ ಯೂಸ್ಫುಲ್ ಆಗುತ್ತೆ. ಇದು ಅಪ್ಲಿಕೇಶನ್ ನೇಮ್ ಹೇಳಬೇಕು ಅಂದರೆ ನನಗೆ ಮರ್ತೋಯ್ತು, ಮೊನ್ನೆ ನೋಡಿದೆ ನಾನು. ಮೇ ಬಿ ಬ್ಲಿಂಕಿಟ್ ಸ್ಟೋರ್ ಪಿಕ್ಕರ್ ಸಮಥಿಂಗ್ ಏನೋ ಇದೆ ನೋಡಿ, ಒಂದು ನ್ಯೂಸಲ್ಲಿ ಬಂದಿತ್ತು, ಅದನ್ನು ನೋಡಿದ್ದೆ ನಾನು. ಟ್ರೈ ಮಾಡಿ ನೋಡಿ, ಅದ್ರಲ್ಲಿ ರಿಜಿಸ್ಟರ್ ಆಗ್ಬೋದು ನೀವು, ಆಧಾರ್ ಎಲ್ಲ ಕೊಟ್ಟು. ಸೊ ಅರ್ನ್ ಮಾಡಿ. ಹುಡುಗಿರ್ಗಿಂತ ಹುಡುಗರು ತುಂಬ ಚೆನ್ನಾಗಿ ಅರ್ನ್ ಮಾಡಬಹುದು. ಸೊ ಟ್ರೈ ಇಟ್, ಓಕೆ. ಆ್ಯಂಡ್ ಇದು ಬಿಟ್ಟು ನಿಮ್ಗೆ ಏನಾದರೂ ಹೊಸದಾಗಿ ಗೊತ್ತಿದೆ ಕಮೆಂಟ್ ಮಾಡಿ, ಯಾರಿಗಾದ್ರೂ ಯೂಸ್ಫುಲ್ ಆಗೇ ಆಗುತ್ತೆ, ಓಕೆನಾ. ಸೊ ಹೆಲ್ಪ್ ಮಾಡಿ ಈ ರೀತಿ. ನೀವು ಕಮೆಂಟ್ ಮಾಡೋದ್ರಿಂದ, ಸಬ್ಸ್ಕ್ರೈಬ್ ಮಾಡೋದ್ರಿಂದ ₹1 ಖರ್ಚಾಗೋದಿಲ್ಲ ಅಲ್ವಾ. ಸೊ ಡೂ ಇಟ್ ಗೈಸ್, ಓಕೆ. ಕೊನೆಯದಾಗಿ ಹೇಳ್ಬೇಕಂದ್ರೆ, ಉಳಿತಾಯ ಅನ್ನೋದು ದೊಡ್ಡ ಅಮೌಂಟಿಂದ ಸ್ಟಾರ್ಟ್ ಆಗೋದಿಲ್ಲ, ಓಕೆನಾ. ಸಣ್ಣ ಅಮೌಂಟಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಅದೇ ದೊಡ್ಡದಾಗಿ ಉಳಿತಾಯ ಆಗಿ ನಿಮಗೆ ಸಿಗುತ್ತೆ ಕೊನೆಗೆ.
ಅರ್ಥ ಆಯ್ತಾ? ಸೊ ಇಷ್ಟು ಹೇಳ್ತಾ ಗೈಸ್, ಇವತ್ತೊಂದು ತುಂಬ ಇಂಪಾರ್ಟೆಂಟ್ ಯೂಸ್ಫುಲ್ ಆದಂತಹ ಒಂದು ಆಪ್ಷನ್ಸ್ಗಳನ್ನ ಉಳಿತಾಯಕ್ಕೆ ನಿಮಗೆ ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ. ಆ್ಯಂಡ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಈ ವಿಡಿಯೋನ ಬೇಕಾಗಿರೋರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ, ಓಕೆನಾ? ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಆಲ್.